उत्तिष्ठ नरसिंहं कौसल्य सुप्रजापूर्वं Hello people, welcome back to my channel. ಮಟನ್ ಸಾರು ಮಾಡೋಣ. ತಂಗೆ ಈರುಳ್ಳಿ, ಹುಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕರಿಬೇವು, ಸ್ವಲ್ಪ ಗಸಗಸೆ, ಜೀರಿಗೆ, ಸೊಂಪು, ಚಕ್ಕೆ, ಲವಂಗ, ಏಲಕ್ಕಿ, ಎಣ್ಣೆ ಹಾಕಿ ಹಚ್ಕೊಳ್ಳಿ. ಈಗ ಜೊತೆ ಒಂದು ಟೊಮ್ಯಾಟೊ, ಒಂದು ಕಪ್ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಮಸಾಲ ಹಾಕಿ ರುಬ್ಕೊಳ್ಳಿ. ಓಕೆ, ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಒಂದು ಹಚ್ಕೊಂಡಿರೋ ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬಾಡಿಸ್ಕೊಳ್ಳಿ. ಆಮೇಲೆ ತೊಳೆದಿಟ್ಟಿರುವಂಥ ಮಟನ್, ನಾನಿಲ್ಲಿ 3/4 kg ಮಟನ್ ತೊಗೊಂಡಿದ್ದೀನಿ. ತೊಳೆದಿಟ್ಟಿರೋ ಮಟನ್ನ ಹಾಕಿ ಕಲಸಿ, ಒಂದು ಸ್ಪೂನ್ ಉಪ್ಪು ಹಾಕಿ ಕಲಿಸ್ಕೊಳ್ಳೋವಾಗೇ. ಮತ್ತು ಲಿಡ್ ಮುಚ್ಚಿಬಿಟ್ಟು ಒಂದು 10 to 15 minutes ಹಾಗೆ ಅದನ್ನು ಬೇಯೋಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಮಸಾಲಾನ ಹಾಕಬೇಕು. 1/4 ಭಾಗದಷ್ಟು ಮಟನ್ನು ಬೆಂದಿರಬೇಕು. ಆಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಿ ಮತ್ತೊಂದು 5 ನಿಮಿಷ ಲಿಡ್ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಗ ಮಟನ್ಗೆ ಚೆನ್ನಾಗಿ ಖಾರ ಹಿಡಿಯುತ್ತೆ. ಸ್ವಲ್ಪ ಕುದಿಸ್ಕೊಂಡ ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಂಡು ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 4 to 5 ವಿಸಿಲ್ ಇಟ್ಕೊಂಡ್ರೆ ರುಚಿಕರವಾದ ಮಟನ್ ಸಾರು ರೆಡಿ. ಆ್ಯಕ್ಚುಲಿ ಈ ರೆಸಿಪಿ ನನ್ನ ಮಗಳು ಹೇಳ್ತೀನಿ ಅಂದರು. ಸೊ ಜಸ್ಟ್ ಫಾರ್ ಅ ಮಿನಿಟ್ ಅವಳ ಹತ್ರನೂ ಸ್ವಲ್ಪ ರೆಕಾರ್ಡಿಂಗ್ಸ್ ಮಾಡಿಸಿದ್ದೆ. ಸೊ ಈಗ ಚಿಕನ್ ಫ್ರೈ ಮಾಡೋಣ. ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ಚಿಕನ್ ಫ್ರೈ. ಏನಿಲ್ಲ, ಒಂದು ಸ್ವಲ್ಪ ಎಣ್ಣೆ, ತುಪ್ಪ, ಒಂದು 2 ಚಿಕನ್ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೊಮ್ಯಾಟೊ ಪ್ಯೂರಿ, ಅರಿಶಿನದ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಳ್ಳಿ. ಅದಾದ ನಂತರ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಎಲ್ಲದನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಲಿಡ್ನ ಮುಚ್ಚಿಬಿಡಿ. 3 to 4 ವಿಸಿಲ್ಸ್ ಕೊಟ್ಟರೆ ಸಿಂಪಲ್ ಆದ ಈ ಚಿಕನ್ ಫ್ರೈ ರೆಸಿಪಿ ರೆಡಿಯಾಗಿರುತ್ತೆ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಚಪಾತಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಸೊ ಇದು ನನ್ನ ಸಿಂಪಲ್ ಈಸಿ ಚಿಕನ್ ಫ್ರೈ ರೆಸಿಪಿ. ಯೂಶ್ವಲಿ ನಂಗೆ ಟೈಮ್ ಇಲ್ದಿರೋವಾಗ ಈ ಥರ ಮಾಡ್ಕೋತೀನಿ. ಸೊ ಬೇಗ ಮಾಡಿ ಮುದ್ದೆನ ಮಾಡಿ ಊಟ ಇಟ್ಟು ನಾನು ಬಾಕ್ಸಿಗೆ ಹಾಕ್ಕೊಂಡು ಹೊರಡೋ ಸಮಯ ಆಫೀಸಿಗೆ ಲೇಟ್ ಆಗೋಯ್ತು. ಸೊ ಆಫೀಸಿಗೆ ಹೋಗೋಣ. ನಾನು ಹೋಗೋಷ್ಟೊತ್ತಿಗೆ ಕ್ಯಾಬ್ ಡ್ರೈವರ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಕ್ಯಾಬ್ ಬೋರ್ಡ್ ಮಾಡಿಕೊಂಡು OTP ಹೇಳಿ ಆಫೀಸಿಗೆ ಹೊರಟೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಮಟನ್ ಗ್ರೇವಿ ಮತ್ತು ಚಿಕನ್ ಫ್ರೈ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಆಲ್ಮೋಸ್ಟ್ ಆಫೀಸಿಗೆ ರೀಚ್ ಆಗಿಬಿಟ್ಟೆ ಇವಾಗ. ಸೊ ಇವತ್ತು ವೆರಿ ಲೆಸ್ ಟ್ರಾಫಿಕ್ ಆ್ಯಕ್ಚುಲಿ, ಡ್ಯೂ ಟು ವೀಕೆಂಡ್ ಹೈಬ್ರಿಡ್ ಶಿಫ್ಟ್ಸ್ ಇರೋದ್ರಿಂದ ಥರ್ಸ್ಡೇಸ್ ಆ್ಯಂಡ್ ಫ್ರೈಡೇಸ್ ತುಂಬ ಕಮ್ಮಿ ಟ್ರಾಫಿಕ್ಸ್ ಇರುತ್ತೆ. ನನ್ನ ಮಗಳಿಂದ ವಾಯ್ಸ್ ಓವರ್ ನಿಮ್ಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಂಗೆ ತಿಳಿಸ್ಕೊಡಿ. ಸೊ ದ್ಯಾಟ್ ನಿಮಗೆ ಇಷ್ಟ ಆದರೆ ಇನ್ನೂ ಮೋರ್ ವೀಡಿಯೋಸ್ ಅವಳ ವಾಯ್ಸ್ ಓವರಿಂದನೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವಾಯ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತೋಳು ಫೈನಲ್ ವಾಯ್ಸ್ ಓವರ್. ನಾನು ಮಾಡ್ತಾ ಇರೋದು ನೋಡಿ ಅವಳು ಬಂದು ನಾನು ಮಾಡಬೇಕು ಅಂತ ಅವಳು ಕೂತ್ಕೊಂಡಿದ್ದಾಳೆ ನನ್ನ ಜೊತೆ ಇವತ್ತು.
ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನನ್ನ ಚಾನಲಲ್ಲಿ ನಾನು ಒಂದೇ ಲ್ಯಾಂಗ್ವೇಜಲ್ಲಿ ಇಲ್ಲ ಒಂದೆರಡು ಲ್ಯಾಂಗ್ವೇಜಲ್ಲಿ ಮಾತ್ರ ಮಾಡಬೇಕು, ಮತ್ತು ಲ್ಯಾಂಗ್ವೇಜ್ ಡಿಸ್ಕ್ರಿಮಿನೆನ್ಸಿ ಅಂದರೆ ಲ್ಯಾಂಗ್ವೇಜ್ ಭೇದ ಭಾವ ಆ ಥರ ಏನೂ ಇಲ್ಲ. ನನ್ನ ಕಾನ್ಸೆಪ್ಟೇ ನನಗೆ ಬರೋ ಅಷ್ಟು ಲ್ಯಾಂಗ್ವೇಜಲ್ಲೂ ನನ್ನ ಚಾನಲ್ಸಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ. ಸೊ ಅದಕ್ಕಾಗಿ ಇಂಗ್ಲೀಷ್, ಕನ್ನಡ, ಇನ್ನೂ ಮಿಕ್ಕಿದ ಭಾಷೆಯಲ್ಲೂ ವೀಡಿಯೋಸ್ ಮಾಡಿ ವ್ಲಾಗ್ಸ್ ಹಾಕ್ತೀನಿ. ನಿಮ್ಮ ಕಮೆಂಟ್ಸ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರಿ ನನಗೆ. ವಾಕಿಂಗ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಸಂಜೆ ಸಮಯ 5 ಗಂಟೆ ಹೊತ್ತಿಗೆ ನಾವು ಯೂಶ್ವಲಿ ವಾಕಿಂಗ್ಸ್ ಬರ್ತೀವಿ. ಸೊ ಫ್ರೆಂಡ್ಸು ನಾವು ಕಲೀಗ್ಸ್ ಎಲ್ಲ ವಾಕಿಂಗ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಮಾತಾಡಿಕೊಂಡು ಮತ್ತೆ ರಿಟರ್ನ್ ಟು ವರ್ಕ್ ಅನ್ನೋ ಥರ ನಡ್ಕೊಂಡು ಹೋಗಿ ಬಿಸಿ ಬಿಸಿ ಕಾಫಿ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಮತ್ತೆ ಕೆಫೆಟೇರಿಯಾಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಆ್ಯಂಡ್ ಕಾಫಿ ತೊಗೊಳ್ಳೋಣ ಅಂತ. ಯೂಶ್ವಲಿ ಇವತ್ತು ವರ್ಕ್ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಈ ಥರ ನಮ್ಮ ಕೆಫೆಟೇರಿಯಾದಲ್ಲಿ ಅಲ್ಲಲ್ಲಿ ಈ ಥರ ಬೋರ್ಡಿಂಗ್ಸ್ ಹಾಕಿದ್ದಾರೆ, ಥಾಟ್ಸ್ ಬೋರ್ಡಿಂಗ್ಸ್ ಹಾಕಿರ್ತಾರೆ. ಸೊ ಇದು ನಮ್ಮ ಸಂಜೆ ಸ್ನ್ಯಾಕ್ಸ್ ನಮ್ಮ ಆಫೀಸಲ್ಲಿ. ಯೂಶ್ವಲಿ 25 rupees ಕಾಂಬೋ, ಜಸ್ಟ್ 4 ಐಟಮ್ಸ್ಗೆ 25 rupees ಕಾಂಬೋ. ಯಾವ ಥರ 2 ತೊಗೋಬೋದು. ನನ್ನ ಫ್ರೆಂಡ್, ದಿಸ್ ಇಸ್ ನಾಟ್ ಮೀ, ನನ್ನ ಫ್ರೆಂಡ್ ಇದು ಮೋಮೋಸ್ ತೊಗೊತಿದ್ದಾಳೆ, ಪಾಯಸ ತೊಗೊಂಡಿದ್ದಾಳೆ. ಇಟ್ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಈಗ ಕೆಲಸ ಮತ್ತೆ ಮಾಡಿ ಮನೆಗೆ ಹೊರಡೋ ಸಮಯ. ಸೊ ಮತ್ತೆ ಸಿಗೋಣ. ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಟಾಟಾ, ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.